ಇವತ್ತು ಬಂದು ಗುರುವಾರ, ಇವತ್ತು ಬಂದು ತರ್ಸ್ಡೇ ಗಾಯ್ಸ್. ತರ್ಸ್ಡೇ ಇದು ಬಂದಿದ ತಕ್ಷಣ ಗಾಡಿ ಕಣ್ಣು ಮುಂದೆ ಐತಿ ಗಾಯ್ಸ್ ಇವತ್ತು. ಓಕೆ ಬನ್ನಿ ಗಾಯ್ಸ್, ಮನೆ ಮೇಲೆ ಹೋಗಿ ವಾಕಿಂಗ್ ಮಾಡ್ಕೊಂಬರೋಣ ಗಾಯ್ಸ್. ಮನೆ ಮೇಲೆ ಬಂದು ಬೆಳಗ್ಗೆ 6 ಗಂಟೆ. ಇವತ್ತು ವಾಯ್ಸ್ ಒಂದು ಸ್ವಲ್ಪ ಚೇಂಜ್ ಆಗೋಗಿದೆ ಗೈಸ್, ಕೋಲ್ಡ್ ಏನೋ ಆಗಿದೆ. ಅದಕ್ಕೆ ಮನೆ ಮೇಲೆ ಬಂದು ವಾಕಿಂಗ್ ಮಾಡ್ತಾಯಿದ್ದೀನಿ ಗೈಸ್. 6 ಗಂಟೆ ಟೈಮು. ವಾಯ್ಸ್ ಫುಲ್ ಚೇಂಜ್ ಆಗೋಗಿದೆ ಗೈಸ್, ಒಂಥರ ಆಗೋಗಿದೆ. ಇವತ್ತು ಹೋಗ್ಬೇಕಾದ್ರೆ ಇವತ್ತು ಮತ್ತೆ ನೀರು ಚೇಂಜ್ ಮಾಡಿಬಿಟ್ಟು ಹೋಗೋಣ ಗೈಸ್ ಪಕ್ಷಿಗಳಿಗೆ. ಈ ನೀರು ಎತ್ತಿ ಆಚೆ ಚೆಲ್ಬಿಟ್ಟು ಮತ್ತು ಬೇರೆ ನೀರು ಇಟ್ಬಿಟ್ಟು ಹೋಗೋಣ ಬನ್ನಿ ಗೈಸ್. ಗೈಸ್ ಈ ಜಾಗ ಏನು ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲಿ ಬಂದು ಕುತ್ಕೊಂಡು ಥಿಂಕ್ ಮಾಡ್ತಾಯಿದ್ದೆ ಗೈಸ್ ನಾನು. ನೋಡಿ ಇಲ್ಲೇ ಬಂದು ಕುತ್ಕೊಂಡಿದ್ದೆ, ನನ್ನ ಗಾಡಿನ ಇಲ್ಲೇ ಬಿಟ್ಟುಬಿಟ್ಟು ಸೇಮ್ ಇದೇ ಥರ ಇತ್ತು ಗೈಸ್. ಅವತ್ತೂ ವೆದರು ಎಲ್ಲ ಇಲ್ಲೇ ಕುತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಗೈಸ್, ಹೆಂಗೆ ನಾನು ಏನು ಮಾಡಿದ್ರೆ ಸಕ್ಸಸ್ ಆಗ್ತೀನಿ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಗೈಸ್ ಇಲ್ಲಿ ಕುತ್ಕೊಂಡು ಹಿಂಗೆ ಯೋಚನೆ ಇವರು 2 ವಾರಕ್ಕೆ 15 ಲಕ್ಷ ದುಡಿಯೋರು. ಲಾಸ್ಟ್ ಬ್ಲಾಗಲ್ಲಿ ನೀವು ಹೇಳಿಲ್ವ ರೇರ್ ರ್ಯಾಬಿಟ್ ಅಲ್ಲಿ 2 ವಾರಕ್ಕೆ 15 ಲಕ್ಷ. 2 ವಾರ ನೀವು ಕಮ್ಮಿ ಹೇಳ್ತಿದ್ದೀರಾ ಅನ್ಸುತ್ತೆ ಬ್ರೋ, ನನಗೂ ಗೊತ್ತಿಲ್ಲ. 2 ದಿನಕ್ಕೆ ನಾವು ಹೋಗ್ಬಿಡೋಣ. ಹಗುರಾದೀತೇನೋ ನನ್ನೆದೆಯ ಭಾರ, ಕಂಡಿದ್ದೇನೋ ತಂಪಾದ ತೀರ, ಸಿಕ್ಕಿತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ, ಆಡದಿರೋ 1000 ಪದಗಳ. ಗೈಸ್ ಇವತ್ತು ಅಷ್ಟೊಂದು ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಯಾಕಂದರೆ ಇವತ್ತು ನಮ್ಮಪ್ಪ ಎಲ್ಲ ಮನೇಲೇ ಇದ್ದೀರಿ ನಾವು. ಯಾಕಂದರೆ ಇವತ್ತು ಬೆಳಗ್ಗೆ ಹುಡುಗರು ಯಾರು ಬರೋಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ನಮ್ಮ ರೂಮಲ್ಲಿದ್ದೀನಿ ಗೈಸ್. ನಮ್ಮ ರೂಮಲ್ಲಿ ಫ್ಯಾನ್ ಹಾಕ್ಕೊಂಡು ಮಲ್ಕೊಂಡಿದ್ದೀನಿ ಗೈಸ್. ಇವತ್ತು ಬೆಳಗ್ಗೆ ಹುಡುಗರ್ಕ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ದೆ, ಅವರು ಯಾರೂ ಬಂದಿಲ್ಲ ಗೈಸ್. ಇವತ್ತು ಲೀವ್ ಬೇಕು ಅಂತ ಹೇಳ್ಬಿಟ್ಟು ಲೀವ್ ಹಾಕ್ಕೊಂಡ್ರು. ಓಕೆ ಅಂತೇಳ್ಬಿಟ್ಟು ನಾವು ಇವತ್ತು ಮನೇಲಿದ್ರಿ ಗೈಸ್. ಇವತ್ತು ಬಿಲ್ಡಿಂಗ್ ಹತ್ರ ಹೋಗ್ಬೇಕಾಗಿತ್ತು, ಅವರು ಲೇಬರೇ ಬಂದಿಲ್ಲಲ್ಲ, ಅದಕ್ಕೆ ನಾವು ಸುಮ್ಮನೆ ಆಗೋದ್ರಿ ಗೈಸ್. ಇವತ್ತು ಹೋಗೋಕ್ಕಾಗಿಲ್ಲ, ಮತ್ತು ನಾಳೆ ಹೋಗ್ತೀನಿ ಗೈಸ್. ಯಾಕಂದರೆ ಇವತ್ತು ಲೇಬರ್ಗಳು ಅಷ್ಟೊಂದು ಜನ ಬಂದಿಲ್ಲ ಗೈಸ್. ಅದಕ್ಕೆ ಸರಿ ಅಂತೇಳ್ಬಿಟ್ಟು ನಾಳೆ ಹೋಗೋಣ ಅಂತೇಳ್ಬಿಟ್ಟು ಇವತ್ತು ಮನೆ ಸುಮ್ಮನೆ ಅದೇ ಗೈಸ್. ಅದಕ್ಕೆ ಇವತ್ತು ಫುಲ್ ಮನೇಲೇ ಇದ್ದೀರಿ ಗೈಸ್. ನಮ್ಮದೊಂದು ಪ್ರೆಷರ್ ವಾಷರ್ ಇತ್ತು ಗೈಸ್, ಅದು ಕೆಟ್ಟೋಗಿದೆ. ಅದಕ್ಕೆ ಅದು ರೆಡಿ ಮಾಡ್ಸೋಕೆ ಹೋಗಬೇಕು ಗೈಸ್. ಅದು ರೆಡಿ ಮಾಡಿಸ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಮತ್ತೆ ಆಚೆ ಇಟ್ಟಿದ್ದೀನಿ ಅದು ಪ್ರೆಷರ್ ವಾಷರ್ ಮೋಟ್ರು, ಗಾಡಿಯೆಲ್ಲ ಕ್ಲೀನ್ ಮಾಡ್ತಾರಲ್ಲ ಗೈಸ್, ಆ ಮೋಟ್ರು. ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಬಂದು ಸಿಗ್ತೀನಿ ಗೈಸ್. ಬಾಯ್. ಟೈಮ್ ಬಂದು 5:15 ಆಗಿದೆ. ನಾನು ಬಂದು ನಮ್ಮ ಮನೆ ಮೇಲೆ ವಾಕಿಂಗ್ ಮಾಡ್ಕೊಂಡಿದ್ದೀನಿ ಗೈಸ್. ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ, ನಮ್ಮ ಅಮ್ಮ ಇದ್ದಾರಲ್ಲ, ಅವರು ಡೈಲಿ ಕೇಳ್ತಾರೆ ಗೈಸ್. ಅಂದರೆ ಎಲ್ಲಾದರೂ ಫಂಕ್ಷನ್ಗೆ, ಫ್ಯಾಮಿಲಿ ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಹೋದಾಗ ನೀನು ಯಾಕೆ ಅಲ್ಲಿ ಬಂದು ಅಟೆಂಡ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಡೈಲಿ ಕೇಳ್ತಾರೆ ಗೈಸ್ ನಮ್ಮಮ್ಮ. ಅದಕ್ಕೆ ನಾನು ಹೇಳೋದು ಏನಂದರೆ, ಇವಾಗ ನಾನು ಯಾವುದಾದ್ರೂ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿದ್ದೀನಂದರೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ಮತ್ತೆ ವಾಪಸ್ ಬಂದಮೇಲೆ ಅಲ್ಲವರು ಅಲ್ಲಿ ನಡೀತಾ ಇರೋ ಫಂಕ್ಷನ್ ಬಗ್ಗೆ ಮಾತಾಡಬಾರ್ದು ಗೈಸ್. ಅಲ್ಲಿ ನಾನು ಹೋಗ್ಬಿಟ್ಟು ಬಂದಮೇಲೆ ನನ್ನ ಬಗ್ಗೆ ಮಾತಾಡ್ಬೇಕು ಗೈಸ್. ಅಲ್ಲಿ ಹೆಂಗಿದ್ದವನು ಹೆಂಗಾಗೋದು ಅವನು ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಮಾತಾಡ್ಬೇಕು ಗೈಸ್. ಅಲ್ಲಿ ಅವನ್ನೋವರೆಗೂ ನಾನು ಆ ಕಡೆ ಎಲ್ಲ ತಲೆನೇ ಹಾಕಲ್ಲ ಗೈಸ್. ಅವನಿಗೆ ಯಾವ ಥರ ಇದ್ದವನು ಯಾವ ಲೆವೆಲ್ಗೆ ಹೊರಟೋದು ಅನ್ಬೇಕು ಗೈಸ್. ಅಲ್ಲಿ ಹೋಗ್ಬಿಟ್ಟು ಬಂದಮೇಲೆ ನನ್ನ ಬಗ್ಗೆನೇ ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಬಾಯ್ ಗೈಸ್. ನಮ್ಮ ಬಟ್ಟೆಗಳಲ್ಲಿ ಯಾವುದಾದ್ರೂ ನನ್ನ ಮಾಯ ಆಗ್ತಾಯಿರ್ತೈತೆ ಗೈಸ್.
ಎಲ್ಲೋಗ್ತೈತೆ ಎಲ್ಲೋ ಹೊಡೆದೈತೆ ಅಂತಲೇ ಗೊತ್ತಾಗಲ್ಲ ಗೈಸ್. ಈ ಪ್ಯಾಂಟು ನಾನು ಸೇಮ್ ಇದೇ ಥರದ್ದು 2 ತಗೊಂಡೆ ಗೈಸ್. 2 ಪ್ಯಾಂಟ್ ತೊಗೊಂಡಿದ್ದೆ, ಅದರಲ್ಲಿ ಒಂದೇ ಪ್ಯಾಂಟ್ ಗೈಸ್ ಇರೋದು. ಇನ್ನೂ ಒಂದು ಪ್ಯಾಂಟ್ ಅದು ಎಲ್ಲೋ ಇದು ಅಂತಲೇ ಗೊತ್ತಿಲ್ಲ. ಒಂದು ನಮ್ಮ ತಮ್ಮಗೆ ಅಂತ ಹೇಳ್ಬಿಟ್ಟು ತಗೊಂಡೆ, ಇನ್ನೊಂದು ನನಗೆ ಅಂತ ಹೇಳ್ಬಿಟ್ಟು ತಗೊಂಡೆ ಗೈಸ್. 2 ಎಲ್ಲೆಲ್ಲಿ ಮಾಯ ಆಗಿದ್ದು ಅಂತಲೇ ಗೊತ್ತಾಗ್ತಾಯಿಲ್ಲ ಗೈಸ್. ಮೊನ್ನೆ ತರಿಸಿದ್ನಲ್ಲ ನಾನು, ಅದೇ ಇದು ಮತ್ತು ಇದು ಗರ್ಸೋಪು ಇವೆರಡು ಹಾಕ್ಕೊಂಡು ಸ್ನಾನ ಮಾಡ್ಕೊಂಬರ್ತೀನಿ ಗೈಸ್. ನೋಡಿ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ಸ್ನಾನ ಮಾಡ್ಕೊಂಬಂದ್ಮೇಲೆ ಸಿಗ್ತೀನಿ ಗೈಸ್. ಬಾಯ್. ಸ್ನಾನ ಆಯಿತು, ಸ್ನಾನ ಮಾಡಿಕೊಂಡು ಮತ್ತು ಬೇರೆ ಬಟ್ಟೆ ಹಾಕ್ಕೊಂಡು ಮೇಲೆ ಬಂದಿದ್ದೀನಿ ಗೈಸ್. ಮಳೆ ನೋಡಿ ಯಾವ ಥರ ಎದ್ದಿದೆ. ಇವಾಗ ಟೈಮ್ ಬಂದು 6:40 ಆಗ್ತಾಯಿದೆ ಗೈಸ್. ಈವ್ನಿಂಗ್ 6:40 ಆಗ್ತಾಯಿದೆ. ನಂದು ಸ್ನಾನ ಆಯಿತು, ಫ್ರೆಶ್ ಅಪ್ ಆಯಿತು. ಗರ್ಸೋಪಿಂದಾನೆ ಹಾಕ್ಕೊಂಡು ಇವತ್ತು ಸ್ನಾನ ಮಾಡಿದ್ದೀನಿ. ರಿಸಲ್ಟ್ ಇನ್ನು 20 ಡೇಸಲ್ಲಿ ತೋರಿಸ್ತೀನಿ ಗೈಸ್. 18 ಡೇಸಲ್ಲಿ ತೋರಿಸ್ತೀನಿ ಗೈಸ್. ಕ್ಲೌಡ್ಸ್ ಮಾತ್ರ ಸಕ್ಕತ್ತಾಗಿದ್ದಿದೆ ಗೈಸ್ ಮಳೆಗೆ. ನೋಡಿ ಗೈಸ್, ನೋಡಿ ಖುಷಿಪಡಿ. ಯಾವಾಗ ನೋಡಿದ್ರು ಬಿಸಿಲೇ ಗೈಸ್ ಬ್ಯಾಂಗ್ಳೂರಲ್ಲಿ. ಓಕೆ ಗೈಸ್, ಮತ್ತೆ ಸಿಗ್ತೀನಿ. ಒಂದು ಲಾಗ್ ಎಡಿಟ್ ಮಾಡ್ಬೇಕು ಗೈಸ್. ನಮ್ಮಮ್ಮಿ ಫೋನ್ ಕೇಳ್ತಾಯಿದ್ದೀನಿ, ಫೋನೇ ಕೊಡ್ತಾಯಿಲ್ಲ ಗೈಸ್ ನನಗೆ. ಕಾಲಲ್ಲೇನೋ ಬ್ಯುಸಿ ಇದ್ದಾರೆ. ಕೇಳ್ತಾನೆ ಇದ್ದೀನಿ ಅವಾಗನಿಂದ 2 ಅವರಿಂದ ಕೊಡ್ತಾನೆ ಇಲ್ಲ. ಕೊಡ್ತೀನಿ ಇರೋ ಅಂತಾನೆ ಇದ್ದಾರೆ ಗೈಸ್. ನನಗೆ ಆ್ಯಕ್ಚುಲಿ 2 ಫೋನ್ ಬೇಕು ಗೈಸ್, ಒಂದು ಇದು ಎಡಿಟ್ ಮಾಡಬೇಕಂದ್ರೆ. ಅದಕ್ಕೋಸ್ಕರ ಇವಾಗ ಡಬಲ್ ಫೋನ್ ಇಲ್ಲ, ಸೊ ಅದಕ್ಕೆ ನಾವು ಮಮ್ಮಿದೆ ಇಸ್ಕೊಂಡು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಗೈಸ್. ಓಕೆ ಗೈಸ್, ಮತ್ತೆ ಸಿಗ್ತೀನಿ ಲಾಗ್ ಎಡಿಟ್ ಮಾಡಿಬಿಟ್ಟು. ಬಾಯ್. ಮಳೆ ಬರಬೇಕಾದ್ರೆ ಶಾರ್ಟ್ಸ್ ಹಾಕ್ತೀನಿ ಗೈಸ್. ಆಗ್ತಾಯಿದೆ ನೋಡಿ ಯಾವ ಥರ ಮೋಡ ಇದ್ದಿದೆ. ಮಳೆ ಸ್ಟಾರ್ಟ್ ಆಗ್ತಾಯಿದೆ. ನಿಮ್ಗೆ ಯಾವ ಥರ ತೋರಿಸೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಗೈಸ್. ನನ್ನ ಸ್ಕ್ರೀನೆಲ್ಲ ತ್ಯಾವಾಗ ಹೋಗಿದೆ. ಇದು ಗೈಸ್ ಬೆಸ್ಟ್ ಆಪ್ಷನ್ ಕಾಣಿಸ್ತಾ ಇದೆಯಾ ಗೈಸ್. ಇಂಥ ಮಳೆನಲ್ಲೂ ಯಾರೋ ಪಟಾಕಿ ಹೊಡಿತಾ ಇದ್ದಾನೆ ಗೈಸ್. ಮಳೆ ಜೋರಾಗ್ತಾಯಿದೆ, ಬೇಕಾದ್ರೆ ಸೌಂಡ್ ಕೇಳಿಸ್ಕೊಳ್ಳಿ. ನೋಡಿ ಗೈಸ್, ಕ್ಯಾಮ್ರಾ ಬರಲ್ಲ ಆಗೋಯ್ತು. ಸರಿ ಗೈಸ್, ಕೆಳಗೆ ಹೋಗಿ ಸಿಗ್ತೀನಿ. ಮಳೆ ಜೋರಾಗೋಯ್ತು. ಬಾಯ್ ಗೈಸ್. ನೋಡಿ ಗೈಸ್ ಮಳೆ ಯಾವ ಥರ ಬೀಳ್ತಾಯಿದೆ. ಬಾಯ್ ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ಬಂದ್ಬಿಟ್ಟು ನಾನು ನಮ್ಮ ರೂಮಲ್ಲಿ ಮಾಡ್ತಾಯಿದ್ದೀನಿ. ಟೈಮ್ ಬಂದು 9 ಗಂಟೆ ಆಗಿದೆ ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ. ಸಪೋರ್ಟ್ ಮಾಡಿ ಗೈಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಾಳೆ ಸಿಗ್ತೀನಿ. ಬಾಯ್ ಗೈಸ್. ಬಾಯ್.